ಇವತ್ತು ಮುಖಕ್ಕೆ ಹಾಕೊಂಡು ಒಂದು ಸ್ವಲ್ಪ ತುಂಬ ಫ್ರೆಶ್ ಆಗಿರೋ ಥರ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ವಾರದಲ್ಲಿ 2 ದಿವಸ ಮಾಡಿಕೊಂಡ್ರೆ ಸಾಕು. ಮುಖ ಶೈನಿಂಗೂ ಬರುತ್ತೆ, ಗ್ಲೋ ಆಗುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಮುಖ. ಆ ಥರ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು ಅಂತ ತೋರಿಸ್ತೀನಿ. ಕಾಫಿ ಪುಡಿನ ಇಷ್ಟು ತೊಗೊಂಡ್ರೆ ಸಾಕು. ಅದಕ್ಕೊಂಚೂರು ಸಕ್ಕರೆ ಇಷ್ಟು ತೊಗೊಂಡ್ಬಿಟ್ಟು ಇಷ್ಟು ಸಾಕು, ಜಾಸ್ತಿ ಏನು ಬೇಕಿಲ್ಲ. ಇದೊಂದು ಸ್ವಲ್ಪ ಈ ಥರ ನೀರಾಗೋದು, ತುಂಬ ನೀರು ಬೇಡ. ಇಷ್ಟು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಕಾಫಿ ಪುಡಿ ಮತ್ತು ಸಕ್ಕರೆನ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು ನೋಡಿ ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ, ನಾನು ಕೈಗೆ ಹಾಕ್ಕೊಂಡು ತೋರಿಸ್ತೀನಿ. ಮುಖಕ್ಕೆ ಈ ಥರ ಅಪ್ಲೈ ಮಾಡ್ಕೋಬಹುದು. ಈ ಥರ ಚೆನ್ನಾಗಿ ಉಜ್ಜಬೇಕು. ತುಂಬ ಉಜ್ಜಕ್ಕೆ ಹೋಗಬಾರ್ದು, ಲೈಟಾಗಿ ಈ ಥರ ಉಜ್ಕೋಬೇಕು. ಈ ಥರ ಉಜ್ಜಿಬಿಟ್ಟು ಒಂದು 15 ನಿಮಿಷ ಬಿಟ್ಟರೆ ಸಾಕು. ಈ ಥರ 15 ನಿಮಿಷ ಬಿಟ್ಬಿಟ್ಟು ತೊಳ್ಕೊಂಡು ಬಿಡೋದು. ಈ ಥರ ನೋಡಿ ತೋರಿಸ್ತೀನಿ. ಈ ಥರ ಮಾಡೋದ್ರಿಂದ ನೋಡಿ ಗ್ಲೋ ಬರುತ್ತೆ. ಆಮೇಲೆ ಫ್ರೆಶ್ ಆಗಿರುತ್ತೆ, ನಿಮ್ಮ ಮುಖ ತುಂಬ ಫ್ರೆಶ್ ಆಗಿರುತ್ತೆ, ಗ್ಲೋವಾಗಿರುತ್ತೆ. ಎಷ್ಟೇ ಸ್ಟ್ರೈನ್ ಆಗಿದ್ದರೂ ಮುಖದಲ್ಲಿ ತುಂಬ ಸ್ಟ್ರೈನ್ ಥರ ಒಂಥರ ತುಂಬ ಸುಸ್ತು ಥರ ಏನೂ ಗೊತ್ತಾಗಲ್ಲ. ಈ ಥರ ಮಾಡ್ಕೊಳ್ಳಿ. ವಾರದಲ್ಲಿ 2 ದಿವಸ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ತಾಯಿ ಹೇಳ್ತಾ ಇದ್ರು, ಏನು ಅಂತ ಅಂದರೆ, ನಮ್ಮ ತಾಯಿ ಹೋಗಿ 23 ವರ್ಷ ಆಯಿತು. ಆವಾಗ ನಮ್ಮ ಅಮ್ಮ ಒಂದ್ಸರಿ ಹೇಳಿದ್ರು, ನಮ್ಮ ಮನೆಗೆ ಬಂದಾಗ, ಇದು ಈ ಕಾಫಿ ಡಿಕಾಕ್ಷನ್ ಎಲ್ಲ ಹಾಕಿದ್ಮೇಲೆ ಕಾಫಿ ಪುಡಿದು ಚರಟ ಬರುತ್ತಲ್ಲ, ಅದನ್ನು ಈ ಸಿಂಕ್ಗೆ, ಬಚ್ಚಲ ಮನೆಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ರೆ ತುಂಬ ಶೈನಿಂಗ್ ಬರುತ್ತೆ. ಆ ಥರ ಮಾಡು ಅಂತ ಹೇಳ್ಕೊಟ್ಟಿದ್ರು. ನಾನು ನೋಡಿ ಕಾಫಿ ಪುಡಿ ಚರಟನ ವೇಸ್ಟ್ ಮಾಡಲ್ಲ, ಸಿಂಕ್ಗೆ ಈ ಥರ ಚೆನ್ನಾಗಿ ಉಜ್ಜಿಬಿಡ್ತೀನಿ, ತುಂಬ ಶೈನಿಂಗ್ ಬರುತ್ತೆ. ಇದೆಲ್ಲ ಪಾಚಿ ಕಟ್ಟಿದ್ರೆ ಅದೆಲ್ಲ ಹೊರಟೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಹಳೆ ಕಾಲದ ಟಿಪ್ಸು ನೋಡಿ. ನಮ್ಮ ತಾಯಿ ಹೋಗೇ 23 ವರ್ಷ ಆಯಿತು. ಅವರು ಅದಕ್ಕೂ ಮೊದಲು ನನಗೆ ಹೇಳ್ಕೊಟ್ಟಿದ್ರು ಈ ಟಿಪ್ಸನ್ನು. ನೋಡಿ ಎಷ್ಟು ಹಳೆ ಕಾಲದ ಟಿಪ್ಸು. ಅವರು ಈ ಥರನೇ ಮಾಡ್ತಾ ಇದ್ದಿದ್ದು. ಇವಾಗ ಈ ಹಾರ್ಪಿಕ್ಕು ಎಲ್ಲ ಬಂದಿದೆ. ಆವಾಗ ಹಾರ್ಪಿಕ್ ಎಲ್ಲ ಇರಲಿಲ್ವಲ್ಲ, ಅವರು ಇದನ್ನೇ ಉಪಯೋಗಿಸ್ತಾ ಇದ್ರು. ಕಾಫಿ ಪುಡಿ ಚರಟನೇ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜೋರು, ತುಂಬ ಶೈನಿಂಗ್ ಬರ್ತಾಯಿತ್ತು. ಈ ಥರ ಮಾಡಿ. ಥ್ಯಾಂಕ್ ಯು. ಇದು ಹಳೆ ಕಾಲದ ಟಿಪ್ಸು. ಥ್ಯಾಂಕ್ ಯು.